ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ಆಗಮ ಸಂಧಿ ಅಂದ್ರೆ ಏನು, ಆಗಮ ಸಂಧಿಯ ಸೂತ್ರ ಏನು, ಆಗಮ ಸಂಧಿಗೆ 20 ಉದಾಹರಣೆಗಳ ಮೂಲಕ ಸುಲಭವಾಗಿ ಪರೀಕ್ಷೆಗಳಲ್ಲಿ ಕಂಡು ಹಿಡಿಯುವುದು ಹೇಗೆ ಅಂತ ಈ ಒಂದು ವಿಡಿಯೋ ಮುಖಾಂತರ ತಿಳಿದುಕೊಳ್ತಾ ಇದೀವಿ. ಮೊದಲಿಗೆ ಆಗಮ ಸಂಧಿ ಅಂದ್ರೆ ಏನಂದ್ರೆ, ಸ್ವರದ ಮುಂದೆ ಸ್ವರವು ಬಂದು ಎರಡು ಸ್ವರಗಳ ನಡುವೆ ಯ ಕಾರವಾಗಲಿ ವ ಕಾರವಾಗಲಿ ಹೊಸದಾಗಿ ಸೇರುವುದೇ ಆಗಮ ಸಂಧಿ. ಮತ್ತೊಮ್ಮೆ ನೋಡಿ, ಸ್ವರದ ಮುಂದೆ ಸ್ವರ ಬರುತ್ತೆ, ಎರಡು ಸ್ವರಗಳ ಮಧ್ಯೆ ಯ ಅಕ್ಷರ ಬರುತ್ತೆ. ಯ ಬಂದ್ರೆ ಯಕಾರಾಗಮ, ವ ಬಂದ್ರೆ ವಕಾರಾಗಮ, ಹೀಗೆ ಆಗುವಂತಹದ್ದೇ ಆಗಮ ಸಂಧಿ. ನೆಕ್ಸ್ಟ್ ಉದಾಹರಣೆ ನೋಡಿ, ಶಾಲೆ ಪ್ಲಸ್ ಅನ್ನು. ಈ ಶಾಲೆಯನ್ನು ಅನ್ನೋ ಪದವನ್ನು ನಾವು ಬಿಡಿಸಿ ಬಂದಾಗ, ಶಾಲೆಯನ್ನು ಪದವನ್ನು ನಾವು ಬಿಡಿಸಿ ಬಂದಾಗ ಶಾಲೆ ಪ್ಲಸ್ ಅನ್ನು ಆಗುತ್ತೆ. ಈ ಮೊದಲ ಪದವನ್ನ ಪೂರ್ವ ಪದ ಅಂತೀವಿ, ಎರಡನೇ ಪದವನ್ನ ಉತ್ತರ ಪದ ಅಂತ ಕರಿತೀವಿ. ಈ ಶಾಲೆಯನ್ನು ಅನ್ನೋ ಪದ ನಾವು ಬಿಡಿಸಿ ಬಂದಾಗ ಶಾಲೆ, ಇಲ್ಲಿ ಎ ಅಕ್ಷರ ಸ್ವರಾಕ್ಷರ, ಹಾಗೇನೆ ಅನ್ನು ಪದದಲ್ಲಿ ಅ ಸ್ವರಾಕ್ಷರ ಬಂದಿದೆ. ಈ ಎರಡು ಸ್ವರಗಳ ಮಧ್ಯೆ ಯ ಅಕ್ಷರ ಆಗಮ ಆಗುತ್ತೆ. ಈ ಯ ಅಕ್ಷರ ಆಗಮ ಆಗುವುದರಿಂದ ಇದನ್ನ ಯಕಾರಾಗಮ ಸಂಧಿ ಅಂತ ಕರಿತೀವಿ. ನೋಡಿ, ಶಾಲೆಯನ್ನು ಬಿಡಿಸಿ ಬಂದಾಗ ಶಾಲೆ ಪ್ಲಸ್ ಅನ್ನು ಆಗುತ್ತೆ. ಶಾಲೆ ಲಾಸ್ಟ್ ಅಕ್ಷರ ಸೌಂಡ್ ಎ ಮಾತ್ರ, ಎ ಅಕ್ಷರ, ಅ ಸ್ವರಾಕ್ಷರ, ಎಗೆ ಸ್ವರ ಪರ ಆಗಿದೆ, ಹಾಗೇನೆ ನಡುವೆ ಯ ಅಕ್ಷರ ಬಂದಿದೆ, ಅದರಿಂದ ಇದೊಂದು ಯಕಾರಾಗಮ ಸಂಧಿ. ಉದಾಹರಣೆ 2, ಭಾರತ ಪ್ಲಸ್ ಅನ್ನು. ಈ ಪದವನ್ನ ನಾವು ಕೂಡಿಸಿ ಬರೆದಾಗ ಭಾರತವನ್ನು, ಭಾರತವನ್ನು. ಈ ಭಾರತವನ್ನು ಪದ ನಾವು ಬಿಡಿಸಿ ಬರೆದಾಗ ಭಾರತ ಸ್ವರ ಅಕ್ಷರ ಅ, ಅನ್ನು ಅ, ಎರಡು ಕೂಡ ಸ್ವರಗಳು ಬಂದಿವೆ, ನಡುವೆ ವ ಅಕ್ಷರ ಬಂದಿದೆ, ಆದ್ರಿಂದ ಇದನ್ನ ವಕಾರಾಗಮ ಸಂಧಿ ಅಂತ ಕರಿತೀವಿ. ನೋಡಿ, ಎರಡು ಸ್ವರಗಳು ಬಂದು ವ ಅಕ್ಷರ ಬಂದಿರೋದ್ರಿಂದ ಇದನ್ನ ನಾವು ನಡುವೆ ಅಂದ್ರೆ ಮಧ್ಯೆ ವ ಅಕ್ಷರ ಬಂದಿರೋದ್ರಿಂದ ಇವೆರಡು ಪದಗಳನ್ನ ಜೋಡಿಸಿದಾಗ, ಭಾರತವನ್ನು ಅಂತ ಜೋಡಿಸಿದಾಗ ವ ಅಕ್ಷರ ಮಧ್ಯದಲ್ಲಿ ಬರುತ್ತೆ, ಆದ್ರಿಂದ ಇದೊಂದು ಆಗಮ ಸಂಧಿ. ಎಂತಹ ಆಗಮ ಸಂಧಿ ಅಂದ್ರೆ ವ ಅಕ್ಷರ ಬಂದಿರೋದ್ರಿಂದ ವಕಾರಾಗಮ ಸಂಧಿ. ನೆಕ್ಸ್ಟ್ 3ನೇ ಉದಾಹರಣೆ, ಮನೆಯಲ್ಲಿ. ನೋಡಿ, ಮನೆಯಲ್ಲಿ. ಈ ಮನೆಯಲ್ಲಿ ಪದ ನಾವು ಬಿಡಿಸಿ ಬರೆದಾಗ ಮನೆ ಪ್ಲಸ್ ಅಲ್ಲಿ. ಇಲ್ಲಿ ಮನೆ ಎ ಸ್ವರಾಕ್ಷರ, ಅ ಇಲ್ಲಿ ಅ ಸ್ವರಾಕ್ಷರ, ಎರಡು ಸ್ವರಗಳ ನಡುವೆ ಹೊಸದಾಗಿ ಯ ಅಕ್ಷರ ಆಗಮ ಆಗುತ್ತೆ, ಆದ್ರಿಂದ ಇದೊಂದು ಯಕಾರಾಗಮ ಸಂಧಿ ಆಗುತ್ತೆ. ಯ ಅಕ್ಷರ ಬಂದಿರೋದ್ರಿಂದ ಇದೊಂದು ಯಕಾರಾಗಮ ಸಂಧಿ. ಎರಡು ಸ್ವರಗಳು ಎ ಮುಂದೆ ಅ ಸ್ವರ ಬಂದಿದೆ, ಎರಡು ಕೂಡ ಸ್ವರಗಳ ನಡುವೆ ಯ ಆಗಮ ಆಗಿದೆ, ಆದ್ರಿಂದ ಇದೊಂದು ಯಕಾರಾಗಮ ಸಂಧಿ. ನೆಕ್ಸ್ಟ್ ನಿನ್ನೆ ಪ್ಲಸ್ ಇಂದ. ನಿನ್ನೆಯಿಂದ ಪದ ಬಿಡಿಸಿ ಬಂದಾಗ ನಿನ್ನೆಯಿಂದ. ಇಲ್ಲಿ ನಿನ್ನೆ ಎ ಸ್ವರ ಪ್ಲಸ್ ಈ ಮೊದಲ ಅಕ್ಷರ ಈ ಸ್ವರ, ಹೇಗೆ ಈ ಸ್ವರ ಪರ ಆಗಿದೆ, ಆಗಮ ಆಗಿರುವಂತಹದ್ದು ಯ, ಆದ್ರಿಂದ ಇದೊಂದು ಆಗಮ ಸಂಧಿ ಆಗಿದೆ. ನೆಕ್ಸ್ಟ್ ಹುಲಿಯನ್ನು. ಹುಲಿಯನ್ನು ಈ ಪದ ನಾವು ಹುಲಿಯನ್ನು ಪದವನ್ನು ನಾವು ಬಿಡಿಸಿ ಬಂದಾಗ ಹುಲಿ ಪ್ಲಸ್ ಅನ್ನು ಆಗುತ್ತೆ. ಹುಲಿ ಕಡೆಯ ಸ್ವರ ಇ ಪ್ಲಸ್ ಮೊದಲ ಸ್ವರ ಅ, ಹೀಗೆ ಆ ಬಂದಿದೆ, ಎರಡು ಕೂಡ ಸ್ವರಗಳು ಬಂದಿದೆ, ಆಗಮ ಆಗಿರುವಂತಹದ್ದು ಯ ಅಕ್ಷರ, ಅದರಿಂದ ಇದೊಂದು ಯಕಾರಾಗಮ ಸಂಧಿ. ನೆಕ್ಸ್ಟ್ ಮಳೆಯಲ್ಲಿ. ಮಳೆ ಪ್ಲಸ್ ಅಲ್ಲಿ, ಅಲ್ಲಿ ಮಳೆಯಲ್ಲಿ. ಪದವನ್ನು ಬಿಡಿಸಿ ಬಂದಾಗ ಮಳೆ ಸ್ವರ ಅ, ಮಳೆಯಲ್ಲಿ. ನೋಡಿ, ಮಳೆ ಈ ಎ ಸ್ವರ ಅ ಸ್ವರ ಬಂದಿದೆ, ಎರಡು ಸ್ವರಗಳಿಗೆ ಯ ಆಗಮ ಆಗಿದೆ, ಆದ್ರಿಂದ ಇದೊಂದು ಯಕಾರಾಗಮ ಸಂಧಿ. ನೆಕ್ಸ್ಟ್ ಗಿರಿ ಪ್ಲಸ್ ಅನ್ನು. ಗಿರಿಯನ್ನು, ಗಿರಿಯನ್ನು. ಈ ಪದವನ್ನ ನಾವು ಬಿಡಿಸಿ ಬರೆದಾಗ ಗಿರಿ ಈ ಸ್ವರಕ್ಕೆ ಅ ಸ್ವರ ಪರ ಆಗಿದೆ, ಎರಡು ಕೂಡ ಸ್ವರಗಳ ನಡುವೆ ಬಂದಿದೆ, ಎರಡು ಕೂಡ ಸ್ವರಗಳು ಬಂದಿದೆ, ಜೋಡಿಸಿದಾಗ ಇದು ಯ ಆಗಮ ಆಗಿದೆ, ಆದ್ರಿಂದ ಇದೊಂದು ಯಕಾರಾಗಮ ಸಂಧಿ.
ನೆಕ್ಸ್ಟ್ ಕುಲವನ್ನು, ಕುಲವನ್ನು ನೋಡಿ, ಕುಲ ಆ ಸ್ವರ, ಅನ್ನು ಆ ಸ್ವರ, ಎರಡು ಕೂಡ ಸ್ವರಗಳು ನಡುವೆ ವ ಆಗಮ ಆಗಿದೆ. ಅದರಿಂದ ಇದನ್ನ ನಾವು ವಕಾರಾಗಮ ಸಂಧಿ ಅಂತ ಕರಿತೀವಿ. 9ನೇ ಉದಾಹರಣೆ, ಗಾಳಿ ಪ್ಲಸ್ ಅಲ್ಲಿ ಜೋಡಿಸಿದಾಗ ಗಾಳಿಯಲ್ಲಿ. ನೋಡಿ, ಸ್ವರದ ಮುಂದೆ ಸ್ವರ, ಗಾಳಿ ಈ, ಇದು ಆ ಸ್ವರ ಅ, ಹೀಗೆ ಆ ಸ್ವರ ಬಂದಿದೆ. ಈ ಸ್ವರಕ್ಕೆ ಆ ಸ್ವರ ಪರವಾಗಿದೆ. ಇವೆರಡು ನಾವು ಸೇರಿಸಿದಾಗ ಯ ಆಗಮ ಆಗಿದೆ. ಆದ್ರಿಂದ ಇದೊಂದು ಯಕಾರಾಗಮ ಸಂಧಿ ಆಗಿದೆ. ನೆಕ್ಸ್ಟ್ ಮಗು ಪ್ಲಸ್ ಅನ್ನು, ಮಗುವನ್ನು, ಮಗುವನ್ನು. ಮಗು ಪದದಲ್ಲಿ ಹೂಗೆ ಹೂ ಸ್ವರಕ್ಕೆ ಆ ಸ್ವರ ಪರ ಆಗಿದೆ. ಎರಡು ಸ್ವರಗಳು ಬಂದಿದೆ. ಹೊಸದಾಗಿ ಬೇರೊಂದು ಅಕ್ಷರ ಆಗಮ ಆಗಿದೆ, ಅದು ವ. ಆದ್ದರಿಂದ ಇದೊಂದು ವಕಾರಾಗಮ ಸಂಧಿ. 10ನೇ ಉದಾಹರಣೆ, ಹಸು ಪ್ಲಸ್ ಅನ್ನು, ಹಸುವನ್ನು. ಹಸು ಪ್ಲಸ್ ಅನ್ನು, ಹಸುವನ್ನು. ಹಸು ಹೂ ಸ್ವರಕ್ಕೆ ಆ ಸ್ವರ ಪರ ಆಗಿದೆ. ಜೋಡಿಸಿದಾಗ ಬೇರೊಂದು ಅಕ್ಷರ ವ ಆಗಮ ಆಗಿದೆ. ಅದರಿಂದ ಇದೊಂದು ಆಗಮ ವಕಾರಾಗಮ ಸಂಧಿ ಆಗಿದೆ. ನೆಕ್ಸ್ಟ್ ಉದಾಹರಣೆ ನೋಡಿ, 12, ಸೇವೆ ಪ್ಲಸ್ ಇಂದ, ಸೇವೆ ಪ್ಲಸ್ ಇಂದ ಪದ ಜೋಡಿಸಿದಾಗ ಸೇವೆಯಿಂದ. ಸೇವೆ ಅಲ್ಲಿ ಎ ಸ್ವರಕ್ಕೆ ಈ ಸ್ವರ ಪರ ಆಗಿದೆ. ಕೂಡಿಸಿ ಬಂದಾಗ ಯ ಆಗಮ ಆಗಿದೆ. ಆದ್ದರಿಂದ ಇದೊಂದು ಯಕಾರಾಗಮ ಸಂಧಿ ಆಗಿದೆ. ನೋಡಿ, ಎರಡು ಸ್ವರಗಳು ಎಗೆ ಈ ಪರ ಆಗಿದೆ, ಯ ಆಗಮ ಆಗಿದೆ. ಅದರಿಂದ ಇದೊಂದು ಯಕಾರಾಗಮ ಸಂಧಿ. ನೆಕ್ಸ್ಟ್ ಉದಾಹರಣೆ 13, ಹೂ ಪ್ಲಸ್ ಅನ್ನು ಪದವನ್ನು ನಾವು ಕೂಡಿಸಿ ಬರೆದಾಗ ಹೂವನ್ನು, ಹೂವನ್ನು. ಬಿಡಿಸಿ ಬರೆದಾಗ ಹೂ, ಹೂ ಅಕ್ಷರ, ಈ ಸ್ವರ ಅಕ್ಷರ. ಹೂ ಪ್ಲಸ್ ಅನ್ನು, ಹೂಗೆ ಆ ಪರ ಆಗಿದೆ. ಎರಡು ಕೂಡ ಸ್ವರಗಳು. ಇಲ್ಲಿ ಹೊಸ ಅಕ್ಷರ, ಬೇರೊಂದು ಅಕ್ಷರ ಆಗಮ ಆಗಿದೆ, ವ ಅಕ್ಷರ. ಅದರಿಂದ ಇದೊಂದು ವಕಾರಾಗಮ ಸಂಧಿ. ನೆಕ್ಸ್ಟ್ 14, ದೇಶ ಪ್ಲಸ್ ಅನ್ನು, ದೇಶವನ್ನು. ದೇಶ ಪ್ಲಸ್ ಅನ್ನು, ದೇಶವನ್ನು. ದೇಶ ಅ ಸ್ವರಕ್ಕೆ ಅನ್ನು ಅ ಸ್ವರ ಪರ ಆದಾಗ ಬೇರೊಂದು ವ್ಯಂಜನಾಕ್ಷರ ಆಗಮ ಆಗುವುದು. ಆದ್ರಿಂದ ಇದೊಂದು ಆಗಮ ಸಂಧಿ. ಬೇರೊಂದು ವ್ಯಂಜನಾಕ್ಷರ ಯಾವುದು? ವ. ಆದ್ರಿಂದ ಇದೊಂದು ವಕಾರಾಗಮ ಸಂಧಿ. ನೆಕ್ಸ್ಟ್ 15, ಸ್ತ್ರೀ ಪ್ಲಸ್ ಅನ್ನು, ಸ್ತ್ರೀಯನ್ನು. ನೋಡಿ, ಸ್ತ್ರೀ ಈ ಸ್ವರಕ್ಕೆ, ಸ್ತ್ರೀ ಈ ಸ್ವರಕ್ಕೆ ಅನ್ನು ಅ ಸ್ವರ ಪರ ಆಗಿದೆ. ಕೂಡಿಸಿದಾಗ ಯ ಎನ್ನುವ ಹೊಸ ಅಕ್ಷರ ಆಗಮಾಗಿದೆ. ಆದ್ರಿಂದ ಇದೊಂದು ಯಕಾರಾಗಮ ಸಂಧಿ. 16ನೇ ಉದಾಹರಣೆ, ಕೆರೆ ಪ್ಲಸ್ ಅಲ್ಲಿ, ಕೆರೆಯಲ್ಲಿ. ಈ ಪದನ ನಾವು ಬಿಡಿಸಿ ಬರೆದಾಗ ಕೆರೆ, ಕೆರೆ ಎ ಸ್ವರದ ಮುಂದೆ ಅಲ್ಲಿ ಆ ಸ್ವರ ಬಂದಿದೆ. ಎರಡು ಸ್ವರಗಳು ಕೂಡಿಸಿ ಬರೆದಾಗ ಯ ಅಕ್ಷರ ಆಗಮ ಆಗಿದೆ. ಅದರಿಂದ ಇದೊಂದು ಯಕಾರಾಗಮ ಸಂಧಿ. ನೆಕ್ಸ್ಟ್ ದುಃಖ ಪ್ಲಸ್ ಆಗು, ದುಃಖವಾಗು, ದುಃಖವಾಗು. ಪದ ನಾವು ಬಿಡಿಸಿ ಬರೆದಾಗ ದುಃಖ ಅ ಸ್ವರದ ಮುಂದೆ ಆಗು ಆ ಸ್ವರ ಬಂದಿದೆ. ಎರಡು ಸ್ವರಗಳ ನಡುವೆ ವ ಅಕ್ಷರ ಆಗಮ ಆಗಿದೆ. ಅದರಿಂದ ಇದೊಂದು ವಕಾರಾಗಮ ಸಂಧಿ. 18ನೇ ಉದಾಹರಣೆ, ಮುಖ ಪ್ಲಸ್ ಅನ್ನು, ಮುಖವನ್ನು, ಮುಖವನ್ನು.
ನಾವು ಬಿಡಿಸಿ ಬರೆದಾಗ ಮುಖ ಮುಖ ಅಸ್ವರ, ಅನ್ನು ಅಸ್ವರ, ಸ್ವರದ ಮುಂದೆ ಸ್ವರ ಬಂದು ವ ಅಕ್ಷರ ಆಗಮ ಆಗಿದೆ. ಆದ್ರಿಂದ ಇದೊಂದು ವಕಾರಾಗಮ ಸಂಧಿ. 19 ಒಲ ಪ್ಲಸ್ ಅನ್ನು, ಒಲವನ್ನು, ವಲವನ್ನು. ಬಿಡಿಸಿ ಬರೆದಾಗ ಒಲ ಲ ಆ ಸ್ವರದ ಮುಂದೆ ಅ, ಅನ್ನು ಅ ಸ್ವರ ಬಂದಿದೆ, ಸ್ವರದ ಮುಂದೆ ಸ್ವರ ಬಂದು ಹೊಸ ಅಕ್ಷರ ವ ಆಗಮ ಆಗಿದೆ. ಅದರಿಂದ ಇದೊಂದು ಆಗಮ ಸಂಧಿ. 20ನೇ ಉದಾಹರಣೆ ನಿನ್ನೆ ಪ್ಲಸ್ ಇಂದ. ಕೂಡಿಸಿ ಬರೆದಾಗ ನಿನ್ನೆಯಿಂದ, ನಿನ್ನೆಯಿಂದ. ನೋಡಿ ನಿನ್ನೆ ಎ ಸ್ವರ, ಎ ಸ್ವರದ ಮುಂದೆ ಈ ಸ್ವರ ಬಂದಿದೆ. ನೋಡಿ ಎ ಸ್ವರದ ಮುಂದೆ ಈ ಸ್ವರ ಬಂದಿದೆ. ಎರಡು ಸ್ವರಗಳ ನಡುವೆ ಯ ಆಗಮ ಆಗಿದೆ. ಆದ್ರಿಂದ ಇದೊಂದು ಯಕಾರಾಗಮ ಸಂಧಿ. ನೋಡಿದ್ರಲ್ಲ, ಈ ಒಂದು ವಿಡಿಯೋದಲ್ಲಿ ಯಕಾರಾಗಮ ಅಂದ್ರೆ ಏನು, ಯಕಾರಾಗಮ ಸಂಧಿಗೆ ಉದಾಹರಣೆಗಳೇನು, ಬಿಡಿಸಿ ಬರೆಯೋದು ಹೇಗೆ, ಬಿಡಿಸಿ ಬರೆದ್ಮೇಲೆ ನಾವು ಯಾವ ರೀತಿಯಾಗಿ ಸಂಧಿ ಗುರ್ತು ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಧನ್ಯವಾದಗಳು.